ಸೊ ವಿ ಆರ್ ಗೋಯಿಂಗ್ ಫಾರ್ ಹೆಸರುಘಟ್ಟ. ಅಲ್ಲಿ ಫಾರ್ಮ್ ಇದೆಯಲ್ಲ, ಸಖತ್ತಾಗಿರುತ್ತೆ. ಹತ್ರ 40 ಕಿಲೋಮೀಟರ್ಸ್ ಆಗುತ್ತೆ. ಇದು ನೋಡಪ್ಪ ಹೆಂಗೈತೆ ಡಾಬಾ, ಮೇಲ್ಗಡೆ ಎಲ್ಲ ಹೋಗಿ ಕುತ್ಕೊಳ್ಳೋ ಥರ. ನಾವು ಕಂಡಂಗೆ ನಮ್ಮ ಕ್ಲಾಸ್ ಅವರೆಲ್ಲ ಇಲ್ಲೇ ಬಿದ್ದಿರ್ತಾರೆ ಜ್ಯೂಸ್ ಕುಡ್ಕೊಂಡು. ಬರ್ತಾ ಎಲ್ಲಿ ಕರ್ಕೊಂಬತ್ತಿದ್ಯಪ್ಪ? ಅದ್ರೊಳಗವೇ ಕೊಡಿ ಕೊಕ್ಕೋ ಅಂತ, ಬಟ್ ಇಲ್ಲಿ ಸಪ್ರೇಟ್ ಕೊಡೋಲ್ಲ ನಿನಗೆಲ್ಲೂ. ಗೈಸ್, ಹೆಸರುಘಟ್ಟ ಅಂತೆಲ್ಲ ಹುಡ್ಕೊಂಡು ಬಂದ್ಬಿಟ್ಟು ಇಲ್ಲೇ ಹೆಸರುಘಟ್ಟ ಹತ್ರನೇ ನಮ್ಮ ಅಮ್ಮಂದು ಊರು, ಐವರ ಕಂಠಪುರ ಅಂತ. ಸೊ ಇಲ್ಲಿಗೆ ಬಂದಿದ್ದೀವಿ. ಊರೂರು ಸುತ್ತ ಮೇಲೂ ನಮ್ಮ ಅಮ್ಮನ ಊರಲ್ಲೇ ಸಿಕ್ತು. ನಾಟಿ ಅಲ್ಲ ಮತ್ತೆ ಮಿಕ್ಸ್, ಅದು ಇದು ಪಕ್ಕ ನಾಟಿ. ಹೌದು, ತಗೋ. ನಾನು ಕನ್ನಡಿಗ, ಕನ್ನಡದ ಕಾವಲಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಟೈಟಲ್ ತಮ್ಮನೇಲಿ ನೋಡಾಗಲೇ ನಿಮಗೆ ಗೊತ್ತಾಗಿರುತ್ತೆ ಏನು ಟಾಪಿಕ್ಕು ಅಂತ. ಸೊ ಇವತ್ತು ಸಂಡೇ, ಏನಾದರೂ ನಾನ್ ವೆಜ್ ಇರಲೇಬೇಕಲ್ಲ. ಸೊ ಈಗ ಒಂದು 7:45 ಆಗ್ತಾ ಬಂತು. ಸಂಡೇ ಬೇಗ ಎದ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಎದ್ದೊಳ್ಳೋ ಟೈಮ್ ಬಂದ್ಬಿಟ್ಟು 10 ಗಂಟೆ. ಸೊ ಇವತ್ತು ನಾನ್ ವೆಜ್ ಮಾಡಬೇಕು. ಸೊ ಚಿಕನ್ನ ಹೆಸರುಘಟ್ಟಕ್ಕೆ ಹೋಗಿ ತರಬೇಕು ಅಂದ್ಬಿಟ್ಟು ಎದ್ದಿದ್ದೀವಿ. ಬೇಗನೆ ಎದ್ದೆ, ಒಂದು 7:15 ಹಂಗೆ ಎದ್ದಿದ್ದೀನಿ. ಸೊ ಅದು ನನಗೆ ಬೇಗ, ಈಗ ರೂಢಿಯಾಗಿರೋ ಪ್ರಕಾರ ಸಂಡೇ 10 ಗಂಟೆ ಮೇಲಿದ್ದು. ಈಗ ನಾನು ನಮ್ಮಪ್ಪ ಹೆಸರುಘಟ್ಟಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಚಿಟ್ರಸ್ ಕೋಳಿ ಅಂತ ಬರುತ್ತೆ, ಸ್ವಲ್ಪ ಸಿಮಿಲರ್ ಟು ನಾಟಿ ಕೋಳಿ. ಆ ಕೋಳಿ ತಂದ್ಬಿಟ್ಟು ಅಡುಗೆ ಮಾಡೋಣ ಅಂತ. ಸಖತ್ತಾಗಿರುತ್ತೆ ಟೇಸ್ಟ್ ಎಲ್ಲ. ನಾವು ಅಜ್ಜಿ ಮನೆಗೆ ಹೋದಾಗ ತಿಂತಿದ್ವಿ, ಆ ಥರ ತಿನ್ನಬೇಕು. ಈಗ ಯಾಕೋ ಆ ಥರ ಟೇಸ್ಟ್ ತಿನ್ನಬೇಕು. ಇಲ್ಲಿ ಬೆಂಗಳೂರಲ್ಲಿ ಚಿಕನ್ ಅಷ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ಸೊ ವಿ ಆರ್ ಗೋಯಿಂಗ್ ಫಾರ್ ಹೆಸರುಘಟ್ಟ. ಅಲ್ಲಿ ಫಾರ್ಮ್ ಇದೆಯಲ್ಲ, ಸಖತ್ತಾಗಿರುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೂ ಏನು ಕತೆ, ಇವತ್ತು ಸಂಡೇ ಹೇಗಿರುತ್ತೆ ಏನು ಅಂತ. ಈಗ ಸದ್ಯಕ್ಕೆ ಜಾಕೆಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇನ್ನೇನು ಹೊರಡಬೇಕು. ಇದು ಚಿಕನ್ ತರಕ್ಕೆ ಅಪ್ರಾಕ್ಸಿಮೇಟ್ಲಿ ಒಂದು 21-22 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿದ್ವಿ. ತಿರ್ಗಾ ಕಡೆಯಿಂದ 22 ಕಿಲೋಮೀಟರ್ಸ್, ಹತ್ತತ್ರ 40 ಕಿಲೋಮೀಟರ್ಸ್ ಆಗುತ್ತೆ. ನೋಡೋಣ, ನಾನು ಓಡಿಸ್ತೀನಿ, ಇಲ್ಲಾಂದ್ರೆ ಅಪ್ಪ ಓಡಿಸ್ತಾರೆ. ಐ ಥಿಂಕ್ ಬರ್ಬೇಕಾದ್ರೆ ನಾನೇ ಓಡಿಸ್ಬೋದು. ಈಗ ಹೋಗ್ಬೇಕಾದ್ರೆ ಅಪ್ಪಂಗೆ ಹೇಳ್ತೀನಿ. ಸೊ ನಾನು ಹಿಂದೆ ಕೂತ್ಕೊಂಡು ಆರಾಮಾಗಿ ಬ್ಲಾಗ್ ಮಾಡ್ಕೊಂಡು ಬರ್ತೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಏನು ಫಾಸ್ಟ್ ಡ್ರೈವರು, 50-40 ಬಿಟ್ಟು ಹೋಗಲ್ಲ. ಇಲ್ಲಿಂದ ಪೊಲೀಸ್ ಇರ್ತಾರೆ, ಯಾರು ಇದೆಯಲ್ಲ ಅಷ್ಟೊಂದು ಮಾಡಲ್ಲ. ಆಲ್ಮೋಸ್ಟ್ ಯಾರೂ ಹಾಕಿಲ್ಲ ಹೆಲ್ಮೆಟ್. ಅದಕ್ಕೆ ಇವಾಗ ನೋಡು, ಇಲ್ಲಿಂದ ಎಷ್ಟು ಡಾಬಾ ಬರ್ತಾವೆ ನೋಡ್ರಿ. ಲಹಾರಿ ಡಾಬಾ ಇದು. ಒಂದು 20 ಡಾಬಾ ಹಾಕ್ಬಿಟ್ಟವೇನೋ ಗೊತ್ತಿಲ್ಲ. ನಾವು ಚಿಕ್ಕ ಹುಡುಗರಿಂದ ಈಗ ನೋಡಿದ್ರೆ, ನೀವು ಮದುವೆ ಆದಾಗ ಏನೂ ಇರಲಿಲ್ಲಪ್ಪ. 10 ವರ್ಷದಿಂದ ಏನಿತ್ತು ಇಲ್ಲಿ, ಏನೂ ಇರಲಿಲ್ಲ. ಈಗ ಕೇಳಲೇ ಬೇಡ ನೀನು. ಇಲ್ಲಿಗೆಲ್ಲ ಕಾಲೇಜ್ ಜಾಸ್ತಿ ಆಗ್ಬಿಡ್ತಲ್ಲ, ಇಂಜಿನಿಯರಿಂಗ್ ಕಾಲೇಜು. ಇದು ನೋಡಪ್ಪ ಹೆಂಗೈತೆ ಡಾಬಾ, ಮೇಲ್ಗಡೆ ಎಲ್ಲ ಹೋಗಿ ಕುತ್ಕೊಳ್ಳೋ ಥರ. ರಾಜಸ್ಥಾನಿ ಡಾಬಾ ಇರ್ಬೇಕು ಯಾವುದೋ, ಫುಲ್ ಮಾರ್ವಾಡಿ ಥರದ್ದೇ ಹಾಕೋನೆ. ನಾವು ಕಂಡಂಗೆ ನಮ್ಮ ಕ್ಲಾಸ್ ಅವರೆಲ್ಲ ಇಲ್ಲೇ ಬಿದ್ದಿರ್ತಾರೆ ಜ್ಯೂಸ್ ಕುಡ್ಕೊಂಡು. ಜ್ಯೂಸ್ ಕುಡಿಯೋಕ್ಕೆ ಜಾಸ್ತಿ ಬರೋದಿಲ್ಲಿ, ಪಾರ್ಟಿ ಗೀಟಿ ಅಂದ್ರೆಲ್ಲ ಇಲ್ಲಿಗೆ ಬರೋದು. ಮತ್ತು ಅಣಬೆ ರೆಸ್ಟೋರೆಂಟ್. ಮುಂಚೆ ಬರಬೇಕಾದ್ರೆ ಯಾವುದೋ ಹಳ್ಳಿಗೆ ಹೋಗ್ತಾ ಇದ್ದೀನಿ, ಕಾಡ್ಗೆ ಹೋಗ್ತಾ ಇದ್ದೀನಿ ಅನ್ನಂಗೆ ಆಗೋದು. ಈಗ ನೋಡು, ಫುಲ್ ಸಿಟೀಲಿ ನಾರ್ಮಲ್ ನಮ್ಮ ರೋಡಲ್ಲಿ ಓಡಾಡ್ತಿದ್ದೀನಿ ಅನ್ನಂಗೆ ಅನಿಸ್ತೈತೆ. ತೋರೇನಪ್ಪ ಲೆಫ್ಟ್ ಸೈಡಲ್ಲಿರೋದು. ನೀರು ಬಿಡ್ತಿಲ್ಲ ಅಲ್ಲ ಒಟ್ಟಿನಲ್ಲಿ. ಈಗ ಕೋಳಿ ಎಲ್ಲಿ ಸಿಗುತ್ತೆ ಅಂತ ಹುಡ್ಕಾಡ್ತಿದ್ದೀವಿ. ಗೊತ್ತಾ, ಇಲ್ಲಿ ಓದಿದ್ದೀರ ಒಳಿಕೆ ಅವತ್ತೆಲ್ಲೋ ಹೋಗಿದ್ದಮ್ಮ. ಯಾವತ್ತು ಹೋಗಿ ತಂದಿದ್ದೀಯಮ್ಮ? ರೋಡಲ್ಲಿ ಓದಿದ್ರೆ ನಿನಗೆ ಕೆರೆ ಸಿಗ್ತಿತ್ತು ಅಷ್ಟೇ. ನೋಡು ಕೆರೆ. ಇವೆಲ್ಲ ಯಾರು ಈಗ ವಾಸ ಇಲ್ಲ ಅಲ್ಲ. ಏನ್ರಿ ಇದು ಗೌರ್ಮೆಂಟ್ ತಾನೇ? ಬರ್ತಾ ಎಲ್ಲಿ ಕರ್ಕೊಂಬತ್ತಿದ್ಯಪ್ಪ? ಇರಂಗಾದ್ರು ಫೋನ್ ಮಾಡಿ ಕೇಳು ಎಲ್ಲಿ ಸಿಗ್ತದೆ ಏನು ಅಂತ.
ಅಲ್ಲವೇ ಕೋಳಿ, ಅದ್ರೊಳಗವೇ ಕೋಳಿ. ಕೊಕ್ಕೊ ಕೊಕ್ಕೋ ಅಂತೆ. ಕೊಕ್ಕೊ ಕೊಕ್ಕೋ ಅಂತೆ. ಬಟ್ ಇಲ್ಲಿ ಸಪ್ರೇಟ್ ಕೊಡಲ್ಲ ನಿನಗೆಲ್ಲೂ. ಅದು ಚಿಕನ್ ಅಂಗಡಿ ಐತೆ, ಇಲ್ಲಿ ಎಷ್ಟು ಹೇಳ್ತಾರೆ ಗೊತ್ತಿಲ್ಲ, ಕೇಳಬೇಕು. $450 kg. ಮತ್ತು ಅಲ್ಲೂ ಅಷ್ಟೇ ಇರ್ಬೋದು ಊರಲ್ಲಿನೂ. ಬೇರೆ ರೇಟು. ಚಿಟ್ರಸ್ ಅಂದ್ರೆ ಹೆಂಗಿರ್ತದೆ? ಅದೇ ಥರ ಇನ್ನೊಂದು ಬೋಟ ಕೋಳಿ. ಈಜಿ ಮಾಡ್ತಾರೆ. ಸರಿ, ನಿಮ್ಮ ಅತ್ತೆಯವ್ರು ಬಂತು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಆದರೂ ಈ ನಮ್ಮ ಅಮ್ಮನೂರು ಸುತ್ತಮುತ್ತ ಎಲ್ಲ ಗೋರ್ಮೆಂಟ್ ಅಕ್ವೈರ್ ಮಾಡ್ಕೊಂಬಿಟ್ಟು ಇದೆಲ್ಲ ಕ್ವಾರ್ಟರ್ಸ್ಗಳಪ್ಪ. ಗೈಸ್, ಹೆಸರುಘಟ್ಟ ಅಂತೆಲ್ಲ ಹುಡ್ಕೊಂಡು ಬಂದ್ಬಿಟ್ಟು ಇಲ್ಲೇ ಹೆಸರುಘಟ್ಟ ಹತ್ರನೇ ನಮ್ಮ ಅಮ್ಮಂದು ಊರು, ಐವರಕಂಠಪುರ ಅಂತ. ಸೊ ಇಲ್ಲಿಗೆ ಬಂದಿದ್ದೀವಿ ಗೈಸ್. ಈ ಊರು ತುಂಬ ದೇವಸ್ಥಾನ ನೋಡಿ, ಮಂತ್ರ ಎಲ್ಲ ಹೆಂಗೆ ಹೇಳ್ತಾರೆ. ಎಲ್ಲ 101 ದೇವಸ್ಥಾನ ಇದ್ವಂತೆ. ಎಲ್ಲ ಈ ಗೋರ್ಮೆಂಟ್ ಅಕ್ವೈರ್ ಮಾಡಿಬಿಟ್ಟು ಎಷ್ಟೊಂದು ದೇವಸ್ಥಾನ ಹೋಗ್ಬಿಟ್ಟು ಈಗ ಒಂದು 10 ದೇವಸ್ಥಾನ ಅವಷ್ಟೇ ಈ ಊರಲ್ಲಿ. ಈಗ ಊರೂರು ಸುತ್ತ ಮೇಲೂ ನಮ್ಮ ಅಮ್ಮನ ಊರಲ್ಲೇ ಸಿಕ್ತು. $500 kg. ಮತ್ತಲ್ಲಿ 450 ಹೇಳ್ದ ಅವನು. ಅದು ನಾಟಿ ಅಲ್ಲ, ಮತ್ತೆ ಮಿಕ್ಸ್. ಅದು ಇದು ಪಕ್ಕ ನಾಟಿ. ಮಿಕ್ಸ್. ಹೌದು. ಎಷ್ಟು ಕೆ ತಾತಿ ಹೋಗ್ಲಿ ಒಂದು ಕೋಳಿ ತಗೋಣ. ತಗೋ. ನಾನು ಅಲ್ಲಿ ಆಂಜನೇಯನ ದೇವಸ್ಥಾನ ತಕ್ಕ ಹೋಗಿ ಬರ್ತೀನಿ. ನೋಡಿ, ಊರಲ್ಲಿ ನಾಟಿ ಕೋಳಿ ಜಾಸ್ತಿ ಮತ್ತು ಹಸು ನನ್ನ ಕಣ್ಮುಂದೆ 4-5 ಓಡಾಡ್ತವೆ. ಸೊ ಬಂದಿಲ್ಲದಾಗಲೇ ನಮ್ಮ ಅಜ್ಜಿ ಸತ್ತಾಗ ಬಂದಿದ್ದೆ. ವರ್ಷತಿಥಿಗೆ ಏನು ಬಂದಿರಲಿಲ್ಲ. ಆವಾಗ ಫ್ರೆಂಡ್ ಮದುವೆ ಇತ್ತು ಅಂದ್ಬಿಟ್ಟು ಗುಲ್ಬರ್ಗಕ್ಕೆ ಹೋಗಿದ್ದೆ ವರ್ಷತಿಥಿ ಮಾಡಿದಾಗ. ಸೊ ಈಗ ನಮ್ಮ ಮಾಮ ಬೇರೆ ಇಲ್ವಂತೆ, ನಮ್ಮ ಆಂಟಿ ಊರಿಗೆ ಹೋಗೋರಂತೆ. ಮುಂಚೆನೇ ಕಾಲ್ ಮಾಡಬೇಕಿತ್ತಲ್ವಾ ಅಂದರು. ಹಂಗಾಗಿ ಅಲ್ಲಿ ಹೆಸರುಘಟ್ಟದಲ್ಲೆಲ್ಲ ಒಂಥರ ಮಿಕ್ಸ್ ಕ್ರಾಸ್ ಅಂತಾರಲ್ಲ, ಸೊ ಅದಿತ್ತು. ಪ್ಯೂರ್ ನಾಟಿ ಕೋಳಿ ಏನಿರಲಿಲ್ಲ. ಈಗ ಇಲ್ಲಿ ಪ್ಯೂರ್ ನಾಟಿ ಕೋಳಿ ಸಿಕ್ಕೈತೆ, ಇಲ್ಲಿ ಊರಲ್ಲಿ ಬೆಳೆಯೋದಂತೆ. $500 kg ಅಂತ ಹೇಳ್ತವ್ರೆ. ನಾನು ಹಂಗೆ ಈ ಕಡೆಗೆ ಬಂದೆ ನಿಮಗೆ ಈ ದೇವಸ್ಥಾನ ಎಲ್ಲ ತೋರ್ಸೋಣ ಅಂತ. ನೋಡೋರಲ್ಲ, ಆಂಜನೇಯನ ದೇವಸ್ಥಾನದ ಮುಂದೆ ಎಷ್ಟೊಂದು ಜನ ಕೂತವ್ರೆ. ಸೊ ಬರಲಿ, ಈ ಕಡೆಯಿಂದ ಹೋಗಿ ನೋಡ್ಕೊಂಡು ಬರೋಣ, ತೋರಿಸ್ತೀನಿ. ಇಲ್ಲಿ ಬಂದರೆ ಏನೋ ಒಂಥರ ಹಳೇ ನೆನಪುಗಳೆಲ್ಲ ಬರ್ತೈತೆ. ಚಿಕ್ಕ ಹುಡುಗರಲ್ಲಿ ಆಟ ಆಡೋಕ್ಕೆ ಸೈಕಲ್ ಓಡಿಸ್ಕೊಂಡು ಇಲ್ಲೆಲ್ಲ ಬರ್ತಿದ್ವಿ. ಸೊ ಬೇಜಾರಾಗುತ್ತೆ ಅಷ್ಟೇ ನೆನೆಸ್ಕೊಂಡ್ರೆ. ಏನು ಕರೆಯಲ್ಲ ಅಂತೇನಲ್ಲ, ಬರ್ತೀವಿ. ಫೋನೆಲ್ಲ ಮಾತಾಡ್ತಾರೆ. ಅಂದರೆ ಅಜ್ಜಿ ಇದ್ದಾಗೆ ಬೇರೆ ಥರ ಫೀಲು, ಮಾಮ ಕರೆಯೋದೇ ಬೇರೆ ಥರ ಫೀಲು. ಅಜ್ಜಿ ಇದ್ದಾಗ ನಮ್ಮ ಅಜ್ಜಿ ಅವಳೆ ಅಂತ ಬರೋದು ಬೇರೆ. ಸೊ ಹಂಗೂ ಇಲ್ಲಿ ಬಂದಾಗ ಹೋಗೋಣ ಅಂದ್ಕೊಂಡು ನಿಮ್ಮ ಮನೆಗೆ ನೋಡಿದ್ರೆ ಮಾಮ ಇಲ್ಲ, ನಮ್ಮ ಆಂಟಿ ಮನೆಗೆ ಹೋಗೋರಂತೆ. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸತಿ ಯಾವಾಗಾದ್ರು ಬಂದಾಗ ತೋರಿಸ್ತೀನಿ ಊರು ಮನೆ ಎಲ್ಲ. ಈಗ ಯಾರೂ ಇಲ್ಲ. ಸೊ ಈಗ ಇಲ್ಲಿ ಚಿಕನ್ ತಗೊಂಡು ಹೋಗೋಣ. ಸೊ ಸುತ್ತಾಡಿ ಚಿಟ್ರಸ್ ಅಂತಾರೆ. ಸೊ ಅಂದರೆ ನಾಟಿ ಕೋಳಿ ಥರನೇ ಚಿಕ್ಕದಾಗಿರುತ್ತಂತೆ. ಸೊ ಅದೆಲ್ಲೂ ಇಲ್ಲ. ಇಲ್ಲಿ ನಾಟಿ ಕೋಳಿ ತೊಗೊಂಡು ಹೋಗೋಣ. ಈ ಊರಿಗೆ ಸಖತ್ತು ಹಿಸ್ಟಾರಿಕಲ್ ಐತೆ. ಪಾಂಡವರು ಬಂದಿದ್ದಂತೆ. ಭೀಮ ದುರ್ಯೋಧನ ಫೈಟಿಂಗ್ ಆಡಿ ಅಲ್ಲಿ ಸ್ಮಶಾನ ಐತೆ. ಅಲ್ಲೇ ಏನೋ ಅಂತಾರೆ, ನಮ್ಮ ಮನೇಲಿ ಗೊತ್ತಿಲ್ಲ. ಅಲ್ಲೇ ಸತ್ತೋಗಿ ಈ ಊರಲ್ಲಿ ಎಳ್ಳು ಬೆಳೆಯಲ್ವಂತೆ. ಊರ ಹೆಸರು ಐವರಕಂಠಪುರ, ಅಂದರೆ 5 ಜನ ಪಾಂಡವರು ಕಂಡಪುರ. ಫುಲ್ ಹಿಸ್ಟಾರಿಕಲ್ ಐತೆ. ತೋರಿಸ್ತೀನಿ ಬನ್ನಿ ನಿಮಗೆ. 5 ಜನ ಪಾಂಡವರದ್ದು ದೇವಸ್ಥಾನನೇ ಐತೆ ಊರಲ್ಲಿ. ಓಪನ್ ಐತೆ ನೋಡಿ. ಅದು ಧರ್ಮರಾಯ, ದೊಡ್ಡಣ್ಣಂದು, ಸಹದೇವ, ಅರ್ಜುನೇಶ್ವರ, ನಕುಲೇಶ್ವರ. ಮತ್ತು ಈ ಬಾವಿ ಇದೆಯಲ್ಲ, ಏನಾದ್ರು ಮುಳ್ಳಿರುತ್ತೆ. ಮತ್ತು ಅದು ಕುಂತಿದೇವಿ ದೇವಸ್ಥಾನ ಅಂತೆಲ್ಲ ಅಂತಾರೆ. ಮತ್ತು ಇಲ್ಲಿ ಕುಂತಿ ಮತ್ತು ಇವರೆಲ್ಲ ಅಡುಗೆ ಮಾಡಿದ್ದು ಪಾತ್ರೆ ಎಲ್ಲ ಈಗಲೂ ಇದೆ. 5000 ವರ್ಷನೇ ಆಗೈತೆ, ಅದೆಲ್ಲ ಈಗಲೂ ಇದೆ. ಅಲ್ಲಿ ದೇವಸ್ಥಾನದೊಳಗೈತೆ. ನಮಗೆಲ್ಲ ತೋರಿಸಲ್ಲ. ಇಲ್ಲಿ ಗೊತ್ತಿರೋರು ಬಂದರೆ ತೋರಿಸ್ತಾರೆ. ಫುಲ್ಲು ಲಿಂಗ. ಅಪ್ಪ
ಬಾಯಿಗೆ ಬಂತು ನಂದಿ ನೋಡ್ಬಿಟ್ಟು ಇಷ್ಟತ್ರ ಆಯ್ತಾ ಅಂತ. ಫುಲ್ಲು ಈ ದೇವಸ್ಥಾನ ಏನಿದೆ ಒಂದೇ ರಾತ್ರಿ ಕಟ್ಟಿರೋದು. ಇಲ್ಲೆಲ್ಲ ಬರ್ತಾರಲ್ಲ ಚಾಲುಕ್ಯರು ಯಾರು ಗೊತ್ತಿಲ್ಲ, ಮನೆಗೆ ಹೋಗ್ಬಿಟ್ಟು ಕೇಳ್ಬಿಟ್ಟು ಹೇಳ್ತೀನಿ. ಮತ್ತು ಅಲ್ಲಿ ಭೀಮನ ದೇವಸ್ಥಾನ, ಅಲ್ಲಿ ಕೃಷ್ಣನ ದೇವಸ್ಥಾನ ಎಲ್ಲ ಐತಿ ಇಲ್ಲಿ. ಮತ್ತು ಸ್ಕೂಲು ಮತ್ತು ಆಂಜನೇಯನ ದೇವಸ್ಥಾನ. ಮತ್ತು ಮಹಾಭಾರತಕ್ಕೆ ಇವ್ರಿಗೆ ಪಾಂಡವ್ರದ್ದು ಬಾವುಟದ ಮೇಲೆ ಆಂಜನೇಯನ ಸಿಂಬಲ್ ಬರುತ್ತಲ್ಲ, ಇಲ್ಲಿ ಆಂಜನೇಯನ ದೇವಸ್ಥಾನ ಕಾಣ್ತಿದೆಯಲ್ಲ, ಈ ದೇವಸ್ಥಾನದ ಮುಂದೆನೇ ಪಾಂಡವರಿಗೆ ಆಂಜನೇಯಂದು ಬಾವುಟದ ಮೇಲೆ ಆಂಜನೇಯಂದು ಇರೋದು ಕೊಟ್ಟಿದ್ದು ಇಲ್ಲೇ. ಫುಲ್ ಡೀಟೇಲಾಗಿ ಏನು ಗೊತ್ತಿಲ್ಲ. ದುರ್ಯೋಧನ ಮತ್ತು ಭೀಮ ಅಲ್ಲಿ ಜಗಳ ಆಡಿದ್ದು ಅನ್ನೋದು ಅಲ್ಲೈತೆ. ಅಲ್ಲಿ ಅದನ್ನು ಸ್ಮಶಾನ ಮಾಡ್ಕೊಂಡವ್ರೆ. ಏನೋ ಸಖತ್ ಇಷ್ಟ ಇತ್ತು. ನಮ್ಮ ಅಪ್ಪಂದು ಏನು ಇಷ್ಟ ಏನಿಲ್ಲ, ಬಟ್ ನಮ್ಮ ಅಮ್ಮನೂ ಫುಲ್ಲು ಇಷ್ಟ ಐತೆ. ನೆಕ್ಸ್ಟ್ ಸತಿ ಯಾವಾಗಾದರೂ ಬಂದಾಗ ನಮ್ಮ ಮಾಮನ ಹತ್ರ ಕೇಳಿಬಿಟ್ಟು ಹೇಳ್ತೀನಿ. ನನಗೇನು ಅಷ್ಟು ಗೊತ್ತಿಲ್ಲ, ಸುಮ್ಮನೆ ಏನೇನೋ ಹೇಳ್ಬಾರ್ದು ಆಮೇಲೆ. ಸೊ ಗೈಸ್, ಈಗ ನಾವು ಹೆಸ್ರುಗಡ್ತಿಯಿಂದ ಕೋಳಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಚಿಕನ್ ಅಂಗಡಿಗೆ ಹೋಗಿ ಕ್ಲೀನ್ ಎಲ್ಲ ಮಾಡಿಸ್ಕೊಂಡು ಬರ್ತಾವ್ರೆ. ಈಗ ನಮ್ಮಮ್ಮ ಆ ನಾಟಿ ಕೋಳಿ ಸಾರಿಗೆ ಯಾವ ರೀತಿ ಮಸಾಲೆ ಹಾಕಿ ಮಾಡ್ತಾರೆ ಅನ್ನೋದು ನಿಮಗೆ ಸುಮ್ಮನೆ ಕ್ಲಿಪ್ಸ್ ತೋರಿಸ್ತೀನಿ ನೋಡಿ. ಈಗ ಸದ್ಯಕ್ಕೆ ಒಂದು ಬಾಣಲಿ ಇಕ್ಕಿ 3 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಕಡಲೆಪಪ್ಪು, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಮತ್ತು ಸ್ವಲ್ಪ ಮೆಣಸು ಹಾಕ್ತಾರೆ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋದು. ಆಮೇಲೆ ಅದು ಲಾಸ್ಟಲ್ಲಿ ಸ್ವಲ್ಪ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಹುರ್ಕೊಂಬಿಡ್ಬೇಕು ಅಷ್ಟೇ. ಧನಿಯಾ ಪುಡಿ, ಶುಂಠಿ, ಕೊತ್ತಂಬರಿ, ಖಾರದ ಪುಡಿ ಹಾಕಿ ಹುರ್ಕೋತವ್ರು. ನೆಕ್ಸ್ಟ್ ನಿಮಗೊಂದು ಸಿಂಪಲ್ ಆಗಿರೋ ಚಿಕನ್ ಡ್ರೈ ಹೇಳ್ಕೊಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕಿಕೊಂಡಿದ್ದೀನಿ. ಅದಕ್ಕೆ ಟೊಮೆಟೊ, ಆನಿಯನ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ನೋಡಿಯಪ್ಪ ಆಯಿತು. ಆಯಿತು, ಆಫ್ ಮಾಡಲಾ? ಇಷ್ಟನ್ನು ಹಾಕಿ ರುಬ್ಕೊಳ್ತೀನಿ. ಸೇಮ್ ಚಾಪ್ಸ್ ಮಾಡೋ ಥರನೇ, ಬಟ್ ಅದು ಡ್ರೈ ಫುಲ್ ಇದೆ. ಅದಕ್ಕೇ ತೆಂಗಿನಕಾಯಿ ಹಾಕಿ ನೀಟಾಗಿ ರುಬ್ಬಿ ಮಡಗಿದ್ದೀವಿ. ಸೊ ಇದು ಚಿಕನ್ ಕೂಗ್ತಾ ಇದೆ. ನಾಟಿ ಕೋಳಿ ಆಗಿರೋದ್ರಿಂದ ಒಂದು 5-6 ವಿಷಲ್ ಕೂಗಿಸ್ಬೇಕು. ಅದಕ್ಕೆ ಕೂಗ್ತಾ ಇದ್ದದು. ಈಗ ಆಯ್ತು, ಆಗಲೇ 5-6 ವಿಷಲು. ಈಗ ಆಫ್ ಮಾಡ್ತೀನಿ. ಇದಾಗಿ ಅರ್ಧ ಕೆ ಜಿ ಬಾಯ್ಲರ್ ಚಿಕನ್ ಐತೆ. ಸೊ ಅದಕ್ಕೀಗ ಗ್ರೀನ್ ಕಲರ್ ಫುಲ್ ಡ್ರೈ ಥರ ಮಾಡ್ತೀನಿ. ಆ ಗ್ರೇವಿ ಬೇಡ, ಫುಲ್ ಹುರ್ಬಾಡ್ ಥರ ಮಾಡ್ತಿದ್ದೀನಿ. ಸೊ ಫುಲ್ಲು ಈಗ ನಾನು ತೋರಿಸಿರೋ ಮಸಾಲೆನ ರುಬ್ಕೊಂಡು ಬರ್ತೀನಿ. ಒಂದು ಏಲಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ, ಇದರೊಳಗೆ ಒಂಚೂರು ಪೆಪ್ಪರ್ ಎತ್ಕೊಡು. ಇಲ್ಲ ಇಡೀ ನಾನು ಎತ್ಕೊತೀನಿ. ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕ್ಬೇಡಿ. ಸಾಕಲ್ಲ ಅಷ್ಟಕ್ಕೆ? ಇಷ್ಟು ಸಾಕಲ್ಲ? ಕಾಚಿರುತ್ತೆ ಸಾಕು. ಇಷ್ಟು ಪೆಪ್ಪರ್. ಗೈಸ್, ನೀವು ಈ ರೆಸಿಪಿನ ಟ್ರೈ ಮಾಡಿ, ನಿಜ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಚಾಪ್ಸ್ ಎಲ್ಲ ಟ್ರೈ ಮಾಡ್ತಾರೆ, ಬಟ್ ಈ ಥರ ಫುಲ್ಲು ರೋಸ್ಟ್ ಥರ ಮಾಡಿರಲಿಲ್ಲ. ಬಟ್ ಇದು ಹಾಕೋರೋ ಮಸಾಲೆ ಎಲ್ಲ ನಾವು ನಾರ್ಮಲಾಗಿ ಹಾಕೋದು. ಬಟ್ ಮೊಸರು ಹಾಕ್ತಾರೆ. ನಾನು ಮೊಸರುಗಳು ಟೊಮೊಟೊ ಹಾಕಿದ್ದೀನಿ. ನೀವು ಬೇಕು ಅಂದರೆ ಮೊಸರು ಹಾಕೊಬೋದು. ಸೊ ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ. ಈಗ ಅದಕ್ಕೆ ಇಲ್ಲಿ ನಾವು ಹಚ್ಚಿಟ್ಕೊಂಡಿರೋವಂಥ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ, ಮತ್ತು ಹಿಂಗೆ ಮಸಾಲೆನೂ ರುಬ್ಕೊಂಡಿಲ್ಲ, ಸ್ವಲ್ಪ ತರಿ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಅದನ್ನು ಹಾಕ್ತೀನಿ. ಸೊ ಎಣ್ಣೆ ಕಾಯಿತು, ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಆನಿಯನ್. ಇದು ಚೆನ್ನಾಗಿ ಸ್ವಲ್ಪ ಬ್ರೌನ್ ಬರೋ ಥರ ಹುರ್ಕೋಬೇಕು. ಅದಕ್ಕೆ ಸ್ವಲ್ಪ ಆನಿಯನ್ನ ನಾನು ಫುಲ್ಲು ತೆಳ್ಳಗೆ ಹಚ್ಕೊಂಡಿದ್ದೀನಿ. ಇದಕ್ಕೆ ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಇದು ಚೆನ್ನಾಗಿ ರೋಸ್ಟ್ ಆದರೆ ಹಬ್ಬಕ್ಕೂ ಹಾಕಿದ್ದೀನಿ. ಆನಿಯನ್ನು ಸ್ವಲ್ಪ ಇದ್ರ ಥರನೂ ಹಾಕಿದ್ದೀನಿ, ಡ್ರೈ ಥರ. ಸೊ ಪೆಪ್ಪರ್ ಡ್ರೈ ಸಿಮಿಲರಾಗಿ ಮಾಡೋದು, ಬಟ್ ಏನು ರುಬ್ಬಲ್ಲ. ಸೊ ಒಗ್ಗರಣೆ ಹಾಕೋದು ಅದನ್ನು ಪೆಪ್ಪರ್ ಡ್ರೈ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೋಡ್ಕೊಳ್ಳಿ.
ಗೈಸ್ ಚಿಕನ್ ಹಾಕಿದ್ದೀನಿ, ಒಂದು ಅರ್ಧ ಕೆ ಜಿ ಐತೆ ಅಷ್ಟೇ. ಸೊ ಇದಕ್ಕೆ ಉಪ್ಪು ಮತ್ತು ಅರಿಶಿನ, ಎಣ್ಣೆಯಲ್ಲಿ ಹುರ್ಬಾಡ್ ಮಾಡಬೇಕು. ಆಮೇಲೆ ಇದಕ್ಕೆ ನೆಕ್ಸ್ಟ್ ಮಸಾಲೆ ಏನೇನು ಪೌಡ್ರು ಅದೆಲ್ಲ ನೆಕ್ಸ್ಟ್ ಹಾಕ್ಬೇಕು. ರೈಸ್ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಎಣ್ಣೆಯಲ್ಲಿ ಫುಲ್ಲು ರೋಸ್ಟ್ ಮಾಡಬೇಕು. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸೊ ಸ್ವಲ್ಪ ಲಿಡ್ ಮುಚ್ಚಿಬಿಟ್ಟು ಬಿಟ್ಟಿದ್ದೀನಿ ಒಂದು 2-5 ನಿಮಿಷ. ಕೋಳಿಗೆ ಇಕ್ಕಿದ ಬೇಳೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ. ಎಷ್ಟು ಬಡ್ಕತ್ತದು, ಇಕ್ಕಿದ ಬೇಳೆ ಕಾಳು ಹಾಕ್ಬಿಟ್ಟು ಮಾಡ್ತವ್ರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ, ಸೈಕಾಗಿರುತ್ತೆ. ನಮ್ಮ ಅಪ್ಪ ಇಷ್ಟಾಗಲ ಲೋಟಕ್ಕೆ 3 ಸ್ಪೂನ್ ತುಪ್ಪ ಉಯ್ಕೊಳ್ಳೋದು, ಅರ್ಧ ಪಾಯಸಕ್ಕೆ. ಲೋಟಕ್ಕೆ ಹಾಕೊಂಡು ಅಲ್ಲಿ ತುಪ್ಪ ಕಾಯಿಸಿ ಇಟ್ಬಿಟ್ಟು ಅದನ್ನು ಉಯ್ಕೊಂಡು ಕುಡಿಯೋದು. ಯಾವ ತುಪ್ಪ? ಅಲ್ಲಿ ಐತಲ್ಲ ನಂದಿನಿ ತುಪ್ಪ ಬಾಕ್ಸಲ್ಲಿ ಕುಡಿಯೋದು. ಸೊ ಚಾಪ್ಸ್ಗೆ ರುಬ್ಬಿದ ಮಸಾಲೆನ ಹಂಗೆ ಹಾಕಿ ಫ್ರೈ ಮಾಡಿದೆ. ಸೊ ಈಗ ಎಲ್ಲ ರೆಡಿ ಆದಮೇಲೆ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ಸಾರು ಮಾತ್ರ ಸಖತ್ತಾಗಿ ಬಂದಿತ್ತು, ನೀವು ಟ್ರೈ ಮಾಡಿ. ಅಮ್ಮ ಇನ್ನೊಂದೇನು ಗೊತ್ತಾ, ನಾಟಿ ಕೋಳಿ ತಂದ್ಕೊಟ್ಟಿಲ್ಲ ಅಂತಿದ್ದಲ್ಲ ಅಪ್ಪಂಗೆ. ನಿಮ್ಮೂರಿಂದಲೂ 23 ವರ್ಷ ಆದ್ಮೇಲೆ ತಂದ್ಕೊಟ್ಟೈತೆ. ಅದು ನಿನಗೆ ನಿಮ್ಮೂರಲ್ಲೇ ತಿನ್ಬೇಕಿತ್ತೇನೋ ಗೊತ್ತಿಲ್ಲ. ಎಷ್ಟು ಮುದ್ದ ಕೊಟ್ಟಿದ್ದೀಯ ನನ್ನ ಬಂಗಾರ. ಆದರೆ ಹಣೆ ಬರ ಹಸ್ಕೊಂಡಿರೋ ಪಾತ್ರೆ ಬಿಡಬೇಕಲ್ಲ, ಕಣ್ಬಿದ್ರೆ ಮುಗೀತು. ಓಕೆ ಗೈಸ್, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ತೋರಿಸಿದ್ದೀನಿ ಸಿಂಪಲ್ಲಾಗಿ ರೆಸಿಪಿನ, ನೋಡಿ ಟ್ರೈ ಮಾಡಿ. ಸಖತ್ತಾಗೆ ಬಂದಿತ್ತು. ಊಟ ಎಲ್ಲ ಆಯಿತು. ಈಗ ಬೆಂಗಳೂರಿಗೆ ಸ್ವಲ್ಪ ಬಿಸಿಲು ಕಾಣುತ್ತೆ. ಈ ಕಡೆ ನೋಡಿ, ಈ ಕಡೆ ಬಿಸಿಲೈತೆ, ಈ ಕಡೆ ಮಳೆ ಐತೆ. ಈ ವೆದರ್ಗೆ ಒಳ್ಳೆ ನಾಟಿ ಕೋಳಿ ಸಾರು, ಬಾಯ್ಲರ್ ಕೋಳಿ ಚಾಪ್ಸ್ ಮಾಡಿದ್ವಿ. ಚೆನ್ನಾಗಿತ್ತು, ಒಳ್ಳೆ ಮುದ್ದೆ ಊಟ ಎಲ್ಲ ಮುಗೀತು. ಈಗ ಏನಿಲ್ಲ, ಭಾನುವಾರ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಇನ್ನು ಮುಂದೆ ವೀಡಿಯೋ ಮಾಡಲ್ಲ ಈಗ ಅಂತ. ಓಕೆ, ಸಡನ್ ಪ್ಲ್ಯಾನ್ ಆಯಿತು, ಸಡನ್ನಾಗಿ ಮಾಡಿಬಿಟ್ವಿ. ಹೆಂಗಿದ್ರು ಅಡುಗೆ ಮಾಡಬೇಕಿತ್ತಲ್ಲ, ಸೊ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಓಕೆನಾ, ಇನ್ನು ಆಮೇಲೆ ಇದೇ ಲಾಸ್ಟ್ ವ್ಲಾಗ್ ಅಂದ್ಕೊಳ್ಳಿ. ಇನ್ನು ಸ್ವಲ್ಪ ದಿನ, ಇನ್ನು 20 ದಿನ ವ್ಲಾಗ್ ಮಾಡಲ್ಲ. ವ್ಲಾಗ್ ಮಾಡಿಕ್ಕಿರ್ತೀನಿ, ಅಕಸ್ಮಾತ್ ಏನಾದ್ರು ಚಾನ್ಸಸ್ ಇದ್ದರೆ ಮಾಡೋಕ್ಕೆ, ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಐ ಥಿಂಕ್ ಈ ವ್ಲಾಗ್ ಇವತ್ತಿಲ್ಲ ನಾಳೆ ಅಪ್ಲೋಡ್ ಆಗುತ್ತೆ. ಸಂಡೇ 28 ಇವತ್ತು. ಐ ಥಿಂಕ್ ಆದರೂ ಇವತ್ತೇ ಆಗ್ಬೋದು, ಇಲ್ಲ ನಾಳೆ ಇನ್ನು 2 ಡೇಸಲ್ಲಿ ಈ ವ್ಲಾಗ್ ಅಪ್ಲೋಡ್ ಮಾಡ್ಬಿಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ.